ಐ ಫ್ಯಾಮಿಲಿ, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಚಿರುಗೆ ದಸರಾ ಹಾಲಿಡೇಸ್ ಎಲ್ಲ ಮುಗ್ದು ಮತ್ತೆ ಸ್ಕೂಲ್ ಓಪನ್ ಆಗಿದೆ. ಹಾಗೆ ಇವತ್ತು ದಸರಾ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಟ್ರೆಡಿಷನಲ್ ಬಟ್ಟೆಲಿ ಬರೋಕೆ ಹೇಳಿದ್ರು. ರೆಡಿ ಮಾಡಿಬಿಟ್ಟು ಮೆನ್ಯೂ ಪ್ರಕಾರ ರೈಸ್ ಐಟಮ್ ಇತ್ತು, ಪುಳಿಯೋಗರೆ ಮಾಡಿ ಅವ್ನ ಬಾಕ್ಸಿಗೂ ಕೂಡ ಹಾಕ್ಬಿಟ್ಟು ಹಾಗೆ ಅವ್ರಿಗೂ ಕೂಡ ತಿನ್ನಿಸ್ದೆ. ಫುಲ್ ಜೋಶಾಗೆ ರೆಡಿ ಆಗಿದ್ರು, ಖುಷಿಯಾಗೇನೆ. ಸೊ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ರೆಡಿ ಮಾಡಿ ಇವಾಗ ಅವ್ರ ಅಪ್ಪನ ಜೊತೆ ಕಳಿಸ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಸ್ಕೂಲ್ ಇರುತ್ತೆ, ಜಸ್ಟ್ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ಅವರು ಹೋದರು. ಅದಾದಮೇಲೆ ಮಧ್ಯಾಹ್ನ ಕೂಡ ವಾಪಸ್ ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಕೂಡ ರೆಡಿ ಆಗಿದ್ದೆ, ಬಿಕಾಸ್ ಹಸ್ಬೆಂಡು ನಾನು ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಮತ್ತು ಮಕ್ಕಳನ್ನ ಇಬ್ಬರೂ ಕೂಡ ನಾವು ಮನೇಲೇ ಬಿಟ್ಬಿಟ್ಟು ಹೋಗಿದ್ವಿ. ಒಬ್ಬನ ಕರ್ಕೊಂಡೋದ್ರೆ ಒಬ್ಬರು ಬೇಜಾರು, ಹಾಗಾಗಿ ಇಬ್ಬರನ್ನೂ ಕೂಡ ಬಿಟ್ಬಿಟ್ಟು ಹೋದ್ವಿ. ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ಮಳೆ ಕೂಡ ಲೈಟಾಗೆ ಬರ್ತಾ ಇತ್ತು ಅಂತ ಆನ್ ದ ವೇ ಹೋಗ್ತಾ ಇದ್ವಿ. ಸಡನ್ನಾಗೆ ಜೋರಾಗ್ಬಿಡ್ತು. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹಸ್ಬೆಂಡು ಚಕ್ಲಿ ಕೊಡಿಸಿದ್ರು. ಸೊ ತಿನ್ಕೊಂಡು ನಿಂತಿದ್ವಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಫುಲ್ ಜೋರಾಗ್ಬಿಡ್ತು. ಹಾಗಾಗಿ ಮತ್ತೆ ಮಳೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ. ನೆಕ್ಸ್ಟು ನಾವು ಹೋಗಿದ್ದು 9889 ಅನ್ನೋ ರೆಸ್ಟೋ ಬಾರ್ಗೆ, ಬಿಕಾಸ್ ಇದು ಓಪನಿಂಗ್ ಇತ್ತು. ಹಾಗಾಗಿ ನಮ್ಮ ಹಸ್ಬೆಂಡಿಗೆ ಇನ್ವೈಟ್ ಮಾಡಿದ್ರು. ಅವ್ರು ನನ್ನೂ ಕೂಡ ಕರ್ಕೊಂಡೋಗಿದ್ರು. ಸಖತ್ತಾಗಿತ್ತು ಮಾತ್ರ ಆ್ಯಂಬಿಯನ್ಸು, ನೀವೇ ನೋಡ್ತಾ ಇರ್ಬೋದು. ಫುಲ್ ಗ್ರೀನರಿ ಆ್ಯಂಡ್ ಎದುರುಗಡೆ ಲೇಕ್ ವ್ಯೂ ಕೂಡ ಇದೆ. ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಲೈಟಿಂಗ್ಸ್ ಆಗಿರ್ಬೋದು, ಆ್ಯಂಬಿಯನ್ಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವಂತೂ ಫುಲ್ಲು ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು, அந்த ಎದುರುಗಡೆ ಲೇಕ್ ವ್ಯೂ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಏನೇನೋ ಫುಡ್ ಎಲ್ಲ ಕೊಟ್ಟಿದ್ರು. ನಾನು ಕೂಡ ನೋಡ್ಕೊಂಡು ಕುತ್ಕೊಂಡಿದ್ದೆ. ಹಸ್ಬೆಂಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾ ಇದ್ರು. ಆ್ಯಂಡ್ ಪಾನಿಪುರಿ ಹಿಂಗೂ ಕೊಡ್ಬೋದು ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಬಿಕಾಸ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಪಾನಿಪುರಿನ ಅಂತ. ಆ್ಯಂಡ್ 6 ಡಿಫ್ರೆಂಟ್ ಪಾನೀಸ್ ಇತ್ತು. ಅದು ಪೂರಿ ಬಂದು ಚಾರ್ಕೋಲ್ದು. ಆಮೇಲೆ ತುಂಬ ವೆರೈಟಿ ಫುಡ್ ಎಲ್ಲ ಕೊಟ್ಟಿದ್ರು. ನಾನಂತೂ ಪಾನಿಪುರಿನ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.